ಈಗ ತಾವಲ್ಲಿ ಭೇಟಿ ಕೊಡ್ತೀರಾ ಮೇಡಮ್, ಉದ್ಯೋಗನ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಕೆರಗೋಡಿಗೆ ಹೋಗ್ತೀರಾ? ಇಲ್ಲ, ಈಗ ಮತ್ತೆ ಇನ್ನೊಂದಷ್ಟು ಅವ್ರನ್ನ ಪ್ರವೋಕ್ ಮಾಡೋದು, ಇನ್ಸ್ಟಿಗೇಟ್ ಮಾಡೋದು, ಅಥವಾ ರಾಜಕೀಯವಾಗಿ ನಾನು ಹೋಗಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಅಂತ ಏನಿಲ್ಲ. ಅಲ್ಲಿ ಲಾ ಅಂಡ್ ಆರ್ಡರ್ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಅಡ್ಮಿನಿಸ್ಟ್ರೇಷನ್ಗೆ ನಾನು ಮಾತಾಡಿದ್ದೀನಿ, SP ಅವ್ರಿಗೂ DC ಅವ್ರಿಗೂ ನಾನು ನಿನ್ನೆನೆ ಮಾತಾಡಿದ್ದೆ. ಸೊ ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಈಗ ಒಂದು ಕ್ರಮ ಏನೋ ತಗೊಂಡು PDOನ ಸಸ್ಪೆಂಡ್ ಮಾಡ್ದಂಗಿದೆ. ಬಟ್ ಅದೊಂದು ಅದೇನಂತೀವಿ ಸ್ಕೇಪ್ ಗೋಟ್, ಬಲಿ ಪಶು ಮಾಡ್ದಂಗೆ ಆಯ್ತು. ಈಗ ಬ್ಲೇಮ್ ತಪ್ಪು ಯಾರೋ ಮಾಡಿದ್ರೆ ಇನ್ಯಾರನೋ ಸ್ಕೇಪ್ ಗೋಟ್ ಮಾಡೋ ಅಂತ ಕೆಲಸ ಆಗಿದೆ. ಅದು ತುಂಬಾ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಲಾಸ್ಟ್ ಅಂದ್ರೆ ಈ ಮೈತ್ರಿ ಪಕ್ಷಗಳ ನೆಲೆ ಇಲ್ಲ, ಅಲ್ಲಿ ಬಿಜೆಪಿಗೆ ನೆಲೆ ಇಲ್ಲ. ಆ ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಕಾರ್ಡನ್ನ ಪ್ಲೇ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು ಎರಡನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡಕ್ ಆಗೋದಿಲ್ಲ. ಅಂದ್ರೆ ಈ ಮಟ್ಟಕ್ಕೆ ನಿನ್ನೆ ನೋಡಿದ್ರೆ ಸಾವಿರಾರು ಜನ ಅಲ್ಲಿ ಯಾರು ಇದ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವರೆಲ್ಲ ಏನೋ ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ. ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ. ಅವ್ರ ಸೆನ್ಸಿಟಿವ್ ವಿಷಯ, ನಮ್ಮ ಒಂದು ಭಕ್ತಿ ಭಾವನೆ ಇರ್ಬೋದು ಅಥವಾ ಸೆಂಟಿಮೆಂಟ್ ಇರ್ಬೋದು, ಅದಕ್ಕೆಲ್ಲೋ ಅವರು ನೋವಾಗಿದೆ. ಅದಕ್ಕೇನೆ ಅವ್ರು ಈ ರೀತಿ ರಿಯಾಕ್ಟ್ ಆಗಿರೋದು. ಅಂತಿಮವಾಗಿ ಮೇಡಮ್, ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕು? ಈಗ ಆ ಕಂಬದಲ್ಲಿ ಯಾವ ಧ್ವಜ ಹಾರಿಸಬೇಕು ನಿಮ್ಮ ಒಪಿನಿಯನ್? ನೋಡಿ, ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದ್ರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದ್ರೆ ನೀವು ರಾಷ್ಟ್ರಧ್ವಜ ಅಂದ್ರೆ ಅದಕ್ಕೆ ಅವರು ಎಲ್ಲಾ ಕಡೆನೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ರಾಮನ ಪ್ರತಿಷ್ಠಾಪನೆ ನಡೆಯುವಂತ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲಾಗ್ನ ನಾವು ಹಾರಿಸಬಹುದು. ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು, ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬಾ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದ್ರೆ ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದರ ಪ್ರಕಾರ ನಡ್ಕೋಬೇಕೆ ಹೊರತು ನೀವು ಒಂಥರ ಏನೋ ಅನ್ಡೆಮೋಕ್ರಾಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ತರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಈಗ ತಾವಲ್ಲಿ ಭೇಟಿ ಕೊಡ್ತೀರಾ ಮೇಡಮ್, ಉದ್ಯೋಗನ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಕೆರಗೋಡಿಗೆ ಹೋಗ್ತೀರಾ? ಇಲ್ಲ, ಈಗ ಮತ್ತೆ ಇನ್ನೊಂದಷ್ಟು ಅವ್ರನ್ನ ಪ್ರವೋಕ್ ಮಾಡೋದು, ಇನ್ಸ್ಟಿಗೇಟ್ ಮಾಡೋದು, ಅಥವಾ ರಾಜಕೀಯವಾಗಿ ನಾನು ಹೋಗಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋ ಅಂತ ಏನಿಲ್ಲ. ಅಲ್ಲಿ ಲಾ ಅಂಡ್ ಆರ್ಡರ್ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಅಡ್ಮಿನಿಸ್ಟ್ರೇಷನ್ಗೆ ನಾನು ಮಾತಾಡಿದ್ದೀನಿ, SP ಅವ್ರಿಗೂ DC ಅವ್ರಿಗೂ ನಾನು ನಿನ್ನೆನೆ ಮಾತಾಡಿದ್ದೆ. ಸೊ ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಈಗ ಒಂದು ಕ್ರಮ ಏನೋ ತಗೊಂಡು PDOನ ಸಸ್ಪೆಂಡ್ ಮಾಡ್ದಂಗಿದೆ. ಬಟ್ ಅದೊಂದು ಅದೇನಂತೀವಿ ಸ್ಕೇಪ್ ಗೋಟ್, ಬಲಿ ಪಶು ಮಾಡ್ದಂಗೆ ಆಯ್ತು. ಈಗ ಬ್ಲೇಮ್ ತಪ್ಪು ಯಾರೋ ಮಾಡಿದ್ರೆ ಇನ್ಯಾರನೋ ಸ್ಕೇಪ್ ಗೋಟ್ ಮಾಡೋ ಅಂತ ಕೆಲಸ ಆಗಿದೆ. ಅದು ತುಂಬಾ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಲಾಸ್ಟ್ ಅಂದ್ರೆ ಈ ಮೈತ್ರಿ ಪಕ್ಷಗಳ ನೆಲೆ ಇಲ್ಲ, ಅಲ್ಲಿ ಬಿಜೆಪಿಗೆ ನೆಲೆ ಇಲ್ಲ. ಆ ಕಾರಣಕ್ಕಾಗಿ ಭಾವನಾತ್ಮಕವಾಗಿ ಕಾರ್ಡನ್ನ ಪ್ಲೇ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು ಎರಡನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡಕ್ ಆಗೋದಿಲ್ಲ. ಅಂದ್ರೆ ಈ ಮಟ್ಟಕ್ಕೆ ನಿನ್ನೆ ನೋಡಿದ್ರೆ ಸಾವಿರಾರು ಜನ ಅಲ್ಲಿ ಯಾರು ಇದ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಅವರೆಲ್ಲ ಏನೋ ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ. ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ. ಅವ್ರ ಸೆನ್ಸಿಟಿವ್ ವಿಷಯ, ನಮ್ಮ ಒಂದು ಭಕ್ತಿ ಭಾವನೆ ಇರ್ಬೋದು ಅಥವಾ ಸೆಂಟಿಮೆಂಟ್ ಇರ್ಬೋದು, ಅದಕ್ಕೆಲ್ಲೋ ಅವರು ನೋವಾಗಿದೆ. ಅದಕ್ಕೇನೆ ಅವ್ರು ಈ ರೀತಿ ರಿಯಾಕ್ಟ್ ಆಗಿರೋದು. ಅಂತಿಮವಾಗಿ ಮೇಡಮ್, ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕು? ಈಗ ಆ ಕಂಬದಲ್ಲಿ ಯಾವ ಧ್ವಜ ಹಾರಿಸಬೇಕು ನಿಮ್ಮ ಒಪಿನಿಯನ್? ನೋಡಿ, ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು
ಅವರು ಇದೇ ಕಾರಣಕ್ಕೆ ಅದು ಅಂದ್ರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದ್ರೆ ನೀವು ರಾಷ್ಟ್ರಧ್ವಜ ಅಂದ್ರೆ ಅದಕ್ಕೆ ಅವರು ಎಲ್ಲಾ ಕಡೆನೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ರಾಮನ ಪ್ರತಿಷ್ಠಾಪನೆ ನಡೆಯುವಂತ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲಾಗ್ನ ನಾವು ಹಾರಿಸ್ಬೋದು, ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು, ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬಾ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದ್ರೆ ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದ್ರ ಪ್ರಕಾರ ನಡ್ಕೋಬೇಕೆ ಹೊರತು ನೀವು ಒಂಥರ ಏನೋ ಅನ್ಡೆಮೋಕ್ರಾಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ತರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.